ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟಿಂಗ್ ಕನ್ನಡ ಚಾನೆಲ್ಗೆ ನಿಮಗೆ ಸ್ವಾಗತ. ಸೆಪ್ಟೆಂಬರ್ 19ರ ಮಾರ್ಕೆಟ್ ಅಪ್ಡೇಟ್ನ ಅಬ್ಸರ್ವ್ ಮಾಡೋದಾದರೆ ಕಂಟಿನ್ಯೂಸ್ 3 ಟ್ರೇಡಿಂಗ್ ಸೆಷನ್ಸ್ಗಳ ಅಪ್ ಟ್ರೆಂಡ್ನ ನಂತರ ಸ್ವಲ್ಪ ಮಾರ್ಕೆಟ್ನಲ್ಲಿ ವೀಕ್ನೆಸ್ ಇವತ್ತು ನೋಡೋದಕ್ಕೆ ಸಿಕ್ತು. ನಿಫ್ಟಿಯಲ್ಲಿ 96 ಪಾಯಿಂಟ್ಗಳ ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದೆ. 0.4% ನಿಫ್ಟಿ ಇವತ್ತು ಕರೆಕ್ಟ್ ಆಯಿತು. 25,327ರ ಲೆವೆಲಲ್ಲಿ ನಿಫ್ಟಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಸೆನ್ಸೆಕ್ಸ್ನಲ್ಲಿ ಕೂಡ 387 ಪಾಯಿಂಟ್ಗಳಷ್ಟು ಕರೆಕ್ಷನ್ ಇವತ್ತು ನೋಡೋದಕ್ಕೆ ಸಿಕ್ಕಿದೆ. ಬ್ಯಾಂಕ್ ನಿಫ್ಟಿ ಕೂಡ 268 ಪಾಯಿಂಟ್ಗಳಷ್ಟು ಇವತ್ತು ಕರೆಕ್ಟ್ ಆಯಿತು. ಸೊ ಫೆಡ್ ರೇಟ್ ಕಟ್ ಡಿಸಿಷನ್ನ ನ್ಯೂಸ್ನಿಂದ ಸ್ವಲ್ಪ ಮಾರ್ಕೆಟ್ನಲ್ಲಿ ಪಾಸಿಟಿವ್ ಟ್ರೆಂಡ್ ನೋಡೋದಕ್ಕೆ ಸಿಕ್ಕಿತ್ತು. ಬಟ್ ಈಗ ಹೈಯರ್ ಲೆವೆಲ್ನಲ್ಲಿ ಪ್ರಾಫಿಟ್ ಬುಕಿಂಗ್ ಬರ್ತಿದೆ. ಸೊ ಮತ್ತೆ ಭಾರತ ಮತ್ತು US ನಡುವೆ ಟ್ರೇಡ್ ಡೀಲ್ಸ್ ಪಾಸಿಟಿವ್ ಆಗಿದೆ ಅನ್ನುವಂಥ ನ್ಯೂಸ್ ಏನಾದರೂ ಬಂದರೆ ಮಾರ್ಕೆಟ್ನಲ್ಲಿ ರಿಕವರಿ ನೋಡೋದಕ್ಕೆ ಸಿಗ್ಬೋದು. ಹಾಗೆ ನಿಫ್ಟಿ ಇವತ್ತು 25,400 ಮೇಲ್ಗಡೆನೇ ಓಪನ್ ಆಯಿತು. ಬಟ್ ಅಲ್ಲಿಂದ ಸ್ವಲ್ಪ ಸೆಲ್ಲಿಂಗ್ ಪ್ರೆಷರ್ ನೋಡೋದಕ್ಕೆ ಸಿಕ್ತು. ಬಟ್ ಕೊನೆ 2 ಗಂಟೆಯಲ್ಲಿ ಒಳ್ಳೆ ಒಂದು ರಿಕವರಿ ಕೂಡ ನೋಡೋದಕ್ಕೆ ಸಿಕ್ಕಿದೆ. ಸೊ ಈಗಲೂ ಕೂಡ 25,500 ಒಂದು ಮೇಜರ್ ರೆಸಿಸ್ಟೆನ್ಸ್ ಆಗಿ ಕೆಲಸ ಮಾಡುತ್ತೆ. ಬಟ್ 25,300 ಲೆವೆಲಲ್ಲಿ ನಿಫ್ಟಿಗ ಸಪೋರ್ಟನ್ನು ತಗೋತಿದೆ. ನಿಫ್ಟಿಯ ಟಾಪ್ ಗೇನರ್ಸ್ ಮತ್ತು ಲೂಸರ್ಸ್ ಅನ್ನು ಅಬ್ಸರ್ವ್ ಮಾಡಿದಾಗ ಅದಾನಿ ಎಂಟರ್ಪ್ರೈಸಸ್ ಇವತ್ತು ಟಾಪ್ ಗೇನರ್ ಆಗಿತ್ತು. ಅದಾನಿ ಗ್ರೂಪ್ನ ಸ್ಟಾಕ್ಗಳಲ್ಲಿ ಒಂದು ಸ್ಟ್ರಾಂಗ್ ಮೊಮೆಂಟಮ್ ಇವತ್ತು ನೋಡೋದಕ್ಕೆ ಸಿಕ್ಕಿದೆ. ಅದಾನಿ ಪವರ್ ಕೂಡ 10%ಗೂ ಹೆಚ್ಚಾಗಿ ಗೇನ್ ಆಯಿತು. ಅದಾನಿ ಪೋರ್ಟ್ಸ್ನಲ್ಲಿ ಕೂಡ 1.5% ಜಂಪ್ ನೋಡೋದಕ್ಕೆ ಸಿಕ್ಕಿದೆ. ಇದಕ್ಕೆ ರೀಸನ್ ಸೆಬಿ ಕಡೆಯಿಂದ ಅದಾನಿ ಗ್ರೂಪ್ ಕಂಪನೀಸ್ಗಳಿಗೆ 2ನೇ ಬಾರಿ ಕ್ಲೀನ್ ಚಿಟ್ ಸಿಕ್ಕಿದೆ. ಈ ಮುಂಚೆ ಕೂಡ ಹಿಡನ್ಬರ್ಗ್ ಕೇಸ್ನಲ್ಲಿ ಕ್ಲೀನ್ ಚಿಟ್ಟನ್ನು ಸೆಬಿ ಕೊಟ್ಟಿದ್ರು. ಬಟ್ ಮತ್ತೆ ಸುಪ್ರೀಂ ಕೋರ್ಟ್ ಇನ್ವೆಸ್ಟಿಗೇಷನನ್ನು ಮಾಡಿ ಅಂತ ಹೇಳಿದರು. ಈಗ ಮತ್ತೆ ಸೆಬಿ ಕ್ಲೀನ್ ಚಿಟ್ಟನ್ನು ಅದಾನಿ ಗ್ರೂಪ್ ಕಂಪನಿಗಳಿಗೆ ಕೊಟ್ಟಿದ್ದಾರೆ. ಇದರಿಂದ ಅದಾನಿ ಸ್ಟಾಕ್ಗಳಲ್ಲಿ ಒಳ್ಳೆಯ ಒಂದು ಮೊಮೆಂಟಮ್ ನೋಡೋದಕ್ಕೆ ಸಿಗ್ತದೆ. ಹಿಡನ್ಬರ್ಗ್ ರಿಪೋರ್ಟ್ ಬಂದ ನಂತರ ಸಾಕಷ್ಟು FIIsಗಳು ಅದಾನಿ ಗ್ರೂಪ್ ಕಂಪನಿಗಳಲ್ಲಿ ತಮ್ಮ ಸ್ಟೇಕ್ಸನ್ನು ಕಡಿಮೆ ಮಾಡಿದ್ರು. ಈಗ ಸೆಬಿ ಕಡೆಯಿಂದ ಕ್ಲಿಯರೆನ್ಸ್ ಸಿಕ್ಕಿರೋದ್ರಿಂದ ಮತ್ತೆ ಒಳ್ಳೆಯ ಒಂದು ಇನ್ವೆಸ್ಟ್ಮೆಂಟ್ ಅದಾನಿ ಗ್ರೂಪ್ನ ಕಂಪನಿಗಳಲ್ಲಿ ಬರುವಂಥ ಚಾನ್ಸಸ್ ಇರುತ್ತೆ. ಒಂದು ರೀರೇಟಿಂಗ್ನ ಪಾಸಿಬಿಲಿಟಿ ಇದೆ ಅಂತ ಕೂಡ ಸಾಕಷ್ಟು ಬ್ರೋಕರೇಜ್ಗಳು ಪ್ರೆಡಿಕ್ಟ್ ಮಾಡಿದ್ದಾರೆ. ಆದ್ದರಿಂದ ಅದಾನಿ ಸ್ಟಾಕ್ಗಳು ಇವತ್ತು ಪಾಸಿಟಿವ್ ಆಗಿ ಟ್ರೇಡ್ ಆಗಿದೆ. ಸೊ ಹಿಡನ್ಬರ್ಗ್ನ ರಿಪೋರ್ಟ್ ಬಂದ ಮೇಲೆ ಸಾಕಷ್ಟು ಬ್ರೋಕರೇಜ್ಗಳು ಅದಾನಿ ಗ್ರೂಪ್ನ ಕಂಪನಿಗಳಲ್ಲಿ ಬೈ ರೇಟಿಂಗ್ಸನ್ನು ಕಡಿಮೆ ಮಾಡಿದ್ರು. ಬಟ್ ಈಗ ಸೆಬಿಯ ಕ್ಲಿಯರೆನ್ಸ್ ಬಂದ ಮೇಲೆ ಕರೆಂಟ್ ಡೇ ಬೈ ರೇಟಿಂಗ್ಸನ್ನು ಅಬ್ಸರ್ವ್ ಮಾಡಿದಾಗ ಅದಾನಿ ಎನರ್ಜಿ ಆಗಿರ್ಬೋದು, ಅದಾನಿ ಎಂಟರ್ಪ್ರೈಸ್ ಆಗಿರ್ಬೋದು, ಅದಾನಿ ಗ್ರೀನ್ ಎನರ್ಜಿ ಆಗ್ಬೋದು, ಎಲ್ಲದರಲ್ಲೂ ಕೂಡ ಬೈ ರೆಕಮೆಂಡೇಶನ್ಸ್ ಇನ್ಕ್ರೀಸ್ ಆಗ್ತಿರೋದು ಕಾಣಿಸ್ತಿದೆ. ಅದಾನಿ ಎನರ್ಜಿನಲ್ಲಿ ಹಿಡನ್ಬರ್ಗ್ ರಿಪೋರ್ಟ್ ಬಂದಾಗ ಕೇವಲ 1 ಬೈ ರೆಕಮೆಂಡೇಶನ್ ಮಾತ್ರ ಇತ್ತು. ಅದು ಈಗ 8ಕ್ಕೆ ಇನ್ಕ್ರೀಸ್ ಆಗಿದೆ. ಅದೇ ರೀತಿಯಲ್ಲಿ ಅದಾನಿ ಗ್ರೀನ್ ಎನರ್ಜಿನಲ್ಲಿ ಯಾವುದೇ ರೀತಿಯ ಬೈ ರೆಕಮೆಂಡೇಶನ್ಸ್ ಇರಲಿಲ್ಲ. ಬಟ್ ಈಗ ಅದು 6ಕ್ಕೆ ಇನ್ಕ್ರೀಸ್ ಆಗಿದೆ. ಅಂಬುಜಾ ಸಿಮೆಂಟ್ನಲ್ಲಿ 27 ಇದ್ದಂಥ ಬೈ ರೆಕಮೆಂಡೇಶನ್ ಈಗ 36ಕ್ಕೆ ಇನ್ಕ್ರೀಸ್ ಆಗ್ತಿದೆ. ಅದಾನಿ ಪವರ್ನಲ್ಲಿ ಕೂಡ 1 ಬೈ ರೆಕಮೆಂಡೇಶನ್ ಇತ್ತು. ಈಗ ಅದು 5ಕ್ಕೆ ಇನ್ಕ್ರೀಸ್ ಆಗಿದೆ. ಸೊ ಬ್ರೋಕರೇಜ್ಗಳು ಅದಾನಿ ಸ್ಟಾಕ್ಗಳನ್ನು ಪ್ರಿಫರ್ ಮಾಡ್ತಿದ್ದಾರೆ. ರೆಕಮೆಂಡೇಶನ್ಸ್ ಕೂಡ ಚೇಂಜ್ ಆಗ್ತಿರೋದು ಕಾಣಿಸ್ತಿದೆ. ಬಟ್ ಅದಾನಿ ಗ್ರೂಪ್ ಆಫ್ ಕಂಪನೀಸ್ಗಳಲ್ಲಿ ರಿಸ್ಕ್ ಇದ್ದೇ ಇರುತ್ತೆ. ಯಾವುದಾದ್ರೂ ಒಂದು ಬ್ಯಾಡ್ ನ್ಯೂಸ್ ಬಂದರೆ ಸಡನ್ ಆಗಿ ಸ್ಟಾಕ್ ಕರೆಕ್ಟ್ ಆಗುವಂಥ ಭಯ ಕೂಡ ಇರುತ್ತೆ. ಸೊ ಸ್ವಲ್ಪ ರಿಸ್ಕಿ ಸ್ಟಾಕ್ ಆಗಿರುತ್ತೆ. ರಿಸ್ಕ್ ತಗೊಳ್ಳೋರು ಈ ರೀತಿಯ ಕಂಪನಿಗಳಲ್ಲಿ ಇನ್ವೆಸ್ಟ್ ಮಾಡ್ಬೋದು. ಬಟ್ ಈ ಎಲ್ಲ ಕಂಪನಿಗಳಲ್ಲಿ ಅದಾನಿ ಪೋರ್ಟ್ಸ್ ಒಳ್ಳೆ ಒಂದು ವ್ಯಾಲ್ಯೂಸ್ನಲ್ಲಿ ಅವೈಲೇಬಲ್ ಇದೆ. ಹಾಗೆ ಈ ಒಂದು ಸೆಗ್ಮೆಂಟಲ್ಲಿ ಕೆಲಸ ಮಾಡ್ತಿರುವಂಥ ಕಂಪನಿಗಳಲ್ಲಿ ಒಂದು ಮಾರ್ಕೆಟ್ ಲೀಡರ್ ಪೊಸಿಷನ್ನಲ್ಲಿ ಅದಾನಿ ಪೋರ್ಟ್ಸ್ ನೋಡೋದಕ್ಕೆ ಸಿಗುತ್ತೆ. ಸಾಕಷ್ಟು ಪೋರ್ಟ್ಗಳನ್ನು ಭಾರತದಲ್ಲಿ ಹಾಗೆ ಬೇರೆ ದೇಶಗಳಲ್ಲಿ ಅದಾನಿ ಪೋರ್ಟ್ಸ್ ಮೇಂಟೈನ್ ಮಾಡ್ತಾರೆ. ಸೊ ಒಳ್ಳೆ ಒಂದು ವಾಲ್ಯೂಮ್ ಇನ್ಕ್ರೀಸಸ್ ಪ್ರತಿ ಕ್ವಾರ್ಟರ್ ಕೂಡ ನೋಡೋದಕ್ಕೆ ಸಿಗುತ್ತೆ. ಆದ್ದರಿಂದ ಈ ಕಂಪನಿಯಲ್ಲಿ ಒಳ್ಳೆ ಒಂದು ಗ್ರೋತ್ನ ಎಕ್ಸ್ಪೆಕ್ಟೇಷನ್ ಇದ್ದೇ ಇರುತ್ತೆ. ಇಂಡಸ್ಇಂಡ್ ಬ್ಯಾಂಕ್, ಭಾರತೀಯ ಏರ್ಟೆಲ್ ಕೂಡ ಇವತ್ತು ಸ್ಟ್ರಾಂಗ್ ಆಗಿ ಗೇನ್ ಆಗಿದೆ. ನಿನ್ನೆ ಬ್ಯಾಂಕ್ ಆಫ್ ಅಮೆರಿಕಾ, ಏರ್ಟೆಲ್ ಹಾಗೆಯೇ ರಿಲಯನ್ಸ್ ಸ್ಟಾಕನ್ನು ಕವರ್ ಮಾಡಿ ಬೈ ರೆಕಮೆಂಡೇಶನ್ನ ಕೊಟ್ಟಿದ್ರು. ಮೇ ಬಿ ಆ ಒಂದು ರೀಸನ್ನಿಂದ ಕೂಡ ಸ್ಟಾಕ್ ಗೇನ್ ಆಗಿದೆ. SBI ಲೈಫ್ ಇನ್ಶೂರೆನ್ಸಲ್ಲಿ ಕೂಡ 1% ಜಂಪ್ ಇವತ್ತು ನೋಡೋದಕ್ಕೆ ಸಿಕ್ತು. ನಿಫ್ಟಿಯ ಟಾಪ್ ಲೂಸರ್ಸ್ ಅನ್ನು ಅಬ್ಸರ್ವ್ ಮಾಡಿದಾಗ HCL ಟೆಕ್ನಲ್ಲಿ ಇವತ್ತು 1.5% ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದೆ. IT ಸೆಕ್ಟರ್ನ ಸ್ಟಾಕ್ಗಳು ಇವತ್ತು ಸಾಕಷ್ಟು ಕರೆಕ್ಟ್ ಆಯಿತು. ಫೆಡ್ ರೇಟ್ ಕಟ್ನ ರೀಸನ್ನಿಂದ ನಿನ್ನೆ ಸ್ಟಾಕ್ ಸ್ಟ್ರಾಂಗ್ ಆಗಿ ಗೇನ್ ಆಗಿತ್ತು. ಇವತ್ತು ಸ್ವಲ್ಪ ಪ್ರಾಫಿಟ್ ಬುಕಿಂಗ್ ಬಂದಿದೆ. M&Mನಲ್ಲಿ ಕೂಡ 1.5%ಗೂ ಹೆಚ್ಚಿನ ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದೆ. ಸ್ವಲ್ಪ ಹೈಯರ್ ಲೆವೆಲ್ಸ್ಗಳಿಂದ ಪ್ರಾಫಿಟ್ ಬುಕಿಂಗ್ ಆಟೋ ಸ್ಟಾಕ್ಗಳಲ್ಲಿ ಕೂಡ ನೋಡೋದಕ್ಕೆ ಸಿಗ್ಬೋದು. ಬಟ್ ಮ್ಯೂಚುವಲ್ ಫಂಡ್ಗಳು ಆಟೋ ಸೆಕ್ಟರ್ನ ಸ್ಟಾಕ್ಗಳನ್ನು ಅಕ್ಯುಮುಲೇಟ್ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಈಗ ಮ್ಯೂಚುವಲ್ ಫಂಡ್ಗಳ ಟೋಟಲ್ ಹೋಲ್ಡಿಂಗ್ 8.5%ಗೆ ಇನ್ಕ್ರೀಸ್ ಆಗಿದೆ. ಸೊ ಜೂನ್ ತಿಂಗಳಲ್ಲಿ ಅದು 8% ಅರೌಂಡಲ್ಲಿ ಇತ್ತು. ಈಗ ಸ್ವಲ್ಪ ಮಟ್ಟಿಗೆ ಆಟೋ ಸ್ಟಾಕ್ಗಳಲ್ಲಿ ವೇಟೇಜನ್ನು ಮ್ಯೂಚುವಲ್ ಫಂಡ್ಗಳು ಇನ್ಕ್ರೀಸ್ ಮಾಡ್ತಿದ್ದಾರೆ. GST ಕಟ್ ಆಗಿರುವಂಥ ನ್ಯೂಸ್, ಫೆಸ್ಟಿವಲ್ ಸೀಸನ್ ಬರ್ತಿರೋದ್ರಿಂದ ಒಳ್ಳೆ ಒಂದು ಸ್ಟ್ರಾಂಗ್ ಡಿಮ್ಯಾಂಡ್ ಸೇಲ್ಸ್ ಇರ್ಬೋದು ಅನ್ನುವಂಥ ರೀಸನ್ನಿಂದ ಮ್ಯೂಚುವಲ್ ಫಂಡ್ಗಳು ಆಟೋ ಸ್ಟಾಕ್ಗಳನ್ನು ಬೈ ಮಾಡ್ಕೋತಿದ್ದಾರೆ. ICICI ಬ್ಯಾಂಕ್, ಟೈಟನ್, ಟ್ರೆಂಟ್ ಕೂಡ ಇವತ್ತು 1%ಗೂ ಹೆಚ್ಚಾಗಿ ಕರೆಕ್ಟ್ ಆಗಿದೆ. L&Tಗೆ ಮತ್ತೊಂದು ಕಾಂಟ್ರಾಕ್ಟ್ ಸಿಕ್ಕಿದೆ. 1000ರಿಂದ 2500 ಕೋಟಿ ಅರೌಂಡಲ್ಲಿ ಆರ್ಡರ್ಸ್ ಬಂದಿದೆ ಅನ್ನುವಂಥ ಒಂದು ರಿಪೋರ್ಟ್ ನೋಡೋದಕ್ಕೆ ಸಿಕ್ಕಿದೆ. ಕನ್ಸ್ಟ್ರಕ್ಷನ್ ಎಕ್ವಿಪ್ಮೆಂಟ್ ಮತ್ತು ಇಂಡಸ್ಟ್ರಿಯಲ್ ಪ್ರಾಡಕ್ಟ್ ಯೂನಿಟ್ಗೆ ಈ ಒಂದು ಆರ್ಡರ್ ಸಿಗ್ತಿರೋದು ಕಾಣಿಸ್ತಿದೆ. ಒಂದೇ ವಾರದಲ್ಲಿ ಆಲ್ಮೋಸ್ಟ್ 15,000 ಕೋಟಿಯ ಆರ್ಡರ್ನ L&T ಪಡ್ಕೊಂಡಿದ್ದಾರೆ. ಸೊ ಈ ಒಂದು ಆರ್ಡರ್ ಸಿಕ್ಕ ನ್ಯೂಸ್ನಿಂದ ಬೆಳಿಗ್ಗೆ ಸ್ವಲ್ಪ ಸ್ಟಾಕ್ ಗೇನ್ ಆಯಿತು. ಬಟ್ ಮತ್ತೆ ಸ್ಟಾಕ್ನಲ್ಲಿ ವೀಕ್ನೆಸ್ ನೋಡೋದಕ್ಕೆ ಸಿಕ್ಕಿದೆ.
ದೊಡ್ಡ ದೊಡ್ಡ ಆರ್ಡರ್ಸ್ ಸಿಗ್ತಿದ್ರು ಕೂಡ L&T ಸ್ಟಾಕ್ ಪ್ರೈಸ್ನಲ್ಲಿ ಅಷ್ಟಾಗಿ ಮೊಮೆಂಟಮ್ ನೋಡೋದಕ್ಕೆ ಸಿಗ್ತಿಲ್ಲ. ಬಟ್ ಈ ಒಂದು ಸ್ಟಾಕ್ ಸ್ಲೋ ಆಗಿ ಮೂವ್ ಆಗುವಂಥ ಸ್ಟಾಕ್ ಆಗಿರುತ್ತೆ. ಒಂದು ಸ್ಟ್ರಾಂಗ್ ಆರ್ಡರ್ ಬುಕ್ಕನ್ನು ಹೊಂದಿರುವಂಥ ಕಂಪನಿ ಕೂಡ ಆಗಿರ್ತಾರೆ. ವೊಡಾಫೋನ್ ಐಡಿಯಾ ಸ್ಟಾಕ್ ಪ್ರೈಸ್ನಲ್ಲಿ ಕೂಡ 12 ಗಂಟೆಯ ನಂತರ ಒಂದು ಸಡನ್ ಜಂಪ್ ನೋಡೋದಕ್ಕೆ ಸಿಕ್ತು. ಅದಕ್ಕೆ ರೀಸನ್ ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ಹಿಯರಿಂಗ್ ಇತ್ತು. ಗೌರ್ಮೆಂಟ್ನ ಕಡೆಯಿಂದ ಸುಪ್ರೀಂ ಕೋರ್ಟ್ ಕ್ಲಾರಿಫಿಕೇಶನ್ಸನ್ನು ಕೇಳಿದರು. ಬಟ್ ಗೌರ್ಮೆಂಟ್ ಇನ್ನೂ ಸಮಯ ಬೇಕಾಗುತ್ತೆ. AGR ಡ್ಯೂಸ್ ಏನು ಅಪ್ಲೈ ಆಗಿದೆ ಅದನ್ನು ನಾವು ಕೂಡ ರೀಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಹಾಗೆ ವೊಡಾಫೋನ್ ಐಡಿಯಾದಲ್ಲಿ ನಾವು ಮೆಜಾರಿಟಿ ಸ್ಟೇಕ್ ಹೋಲ್ಡರ್ ಆಗಿದ್ದೀವಿ. ಸೊ ಈ ಒಂದು ಸಿಚುವೇಶನ್ ಅನ್ನು ಸಾಲ್ವ್ ಮಾಡೋದಕ್ಕೆ ಏನಾದರೂ ಸೊಲ್ಯೂಷನ್ ಅನ್ನು ಹುಡುಕ್ತಾ ಇದ್ದೀವಿ ಅಂತ ಹೇಳಿದ್ದಾರೆ. ಗೌರ್ಮೆಂಟ್ನ ಸ್ಟೇಕ್ ಈಗ ವೊಡಾಫೋನ್ ಐಡಿಯಾದಲ್ಲಿ 48.99% ನೋಡೋದಕ್ಕೆ ಸಿಗುತ್ತೆ. ಸೊ ಅದರಲ್ಲಿ ಗೌರ್ಮೆಂಟ್ಗೆ ಲಾಸ್ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ವೊಡಾಫೋನ್ ಐಡಿಯಾಗೆ ಒಂದು ರೆಸೊಲ್ಯೂಷನ್ ಅನ್ನು ಪ್ರೊವೈಡ್ ಮಾಡೋದು ಗೌರ್ಮೆಂಟ್ನ ಉದ್ದೇಶ ಕೂಡ ಆಗಿರುತ್ತೆ ಅಂತ ಗೌರ್ಮೆಂಟ್ನ ಕಡೆಯಿಂದ ರೆಪ್ರೆಸೆಂಟೇಟಿವ್ ಆದಂಥ ತುಷಾರ್ ಮೆಹ್ತಾ ಅವರು ಸುಪ್ರೀಂ ಕೋರ್ಟ್ಗೆ ಹೇಳಿದ್ದಾರೆ. ಈ ಒಂದು ನ್ಯೂಸ್ನ ರೀಸನ್ನಿಂದ ವೊಡಾಫೋನ್ ಐಡಿಯಾ ಸ್ಟಾಕ್ ಪ್ರೈಸ್ನಲ್ಲಿ ಇವತ್ತು ಜಂಪ್ ನೋಡೋದಕ್ಕೆ ಸಿಕ್ಕಿದೆ. ಸೊ ವೊಡಾಫೋನ್ ಐಡಿಯಾ ಕಂಪ್ಲೀಟ್ ಆಗಿ ನ್ಯೂಸ್ ಬೇಸಿಸ್ ಮೇಲೆ ಟ್ರೇಡ್ ಆಗ್ತಿದೆ. ಪಾಸಿಟಿವ್ ನ್ಯೂಸ್ ಬಂದಾಗೆಲ್ಲ ಸ್ಟಾಕ್ ಗೇನ್ ಆಗುತ್ತೆ. ಅದೇ ರೀತಿಯಲ್ಲಿ ನೆಗೆಟಿವ್ ನ್ಯೂಸ್ ಇದ್ದಾಗ ಸ್ಟಾಕ್ನಲ್ಲಿ ಕರೆಕ್ಷನ್ ಇರುತ್ತೆ. ರೆಡಿಂಗ್ಟನ್ ಸ್ಟಾಕ್ ಪ್ರೈಸ್ನಲ್ಲಿ ಇವತ್ತು ಕೂಡ ಬೆಳಿಗ್ಗೆ 9% ಜಂಪ್ ನೋಡೋದಕ್ಕೆ ಸಿಕ್ಕಿತ್ತು. iPhone 17 ಸೇಲ್ಸ್ ಭಾರತದಲ್ಲಿ ಬಿಗಿನ್ ಆಗಿದೆ. ಆ ಒಂದು ನ್ಯೂಸ್ನಿಂದ ಸ್ಟಾಕ್ ಗೇನ್ ಆಗ್ತಿದೆ. ಇವರು ಭಾರತದಲ್ಲಿ ಐಫೋನ್ಸನ್ನು ಡಿಸ್ಟ್ರಿಬ್ಯೂಟ್ ಮಾಡುವಂಥ ಕಂಪನಿ ಆಗಿರ್ತಾರೆ. ಒಳ್ಳೆಯ ಒಂದು ಸೇಲ್ಸ್ನ ಎಕ್ಸ್ಪೆಕ್ಟೇಷನ್ನಿಂದ ಸ್ಟಾಕ್ನಲ್ಲಿ ಮೊಮೆಂಟಮ್ ಬರ್ತಿದೆ. ಅಥರ್ ಎನರ್ಜಿ ಸ್ಟಾಕ್ ಪ್ರೈಸ್ನಲ್ಲಿ ಒಳ್ಳೆಯ ಒಂದು ಮೊಮೆಂಟಮ್ ಕಳೆದ 1 ತಿಂಗಳಿಂದ ನೋಡೋದಕ್ಕೆ ಸಿಗ್ತದೆ. ಲಿಸ್ಟ್ ಆದಾಗಿಂದ ಸ್ಟಾಕ್ ಆಲ್ಮೋಸ್ಟ್ 93% ಗೇನ್ ಆಗಿದೆ. ಸೊ ಒಳ್ಳೆಯ ಒಂದು ಸೇಲ್ಸ್ನ ಎಕ್ಸ್ಪೆಕ್ಟೇಷನನ್ನು ಕೂಡ ಕಂಪನಿ ಇಟ್ಕೊಂಡಿದ್ದಾರೆ. ಸೊ ಟೋಟಲ್ ಸ್ಟೋರ್ ಕೌಂಟನ್ನು ಕೂಡ ಮುಂದಿನ ವರ್ಷಕ್ಕೆ ಡಬಲ್ ಮಾಡ್ಕೊಳ್ಳುವಂಥ ಪ್ಲಾನನ್ನು ಅಥರ್ ಎನರ್ಜಿ ಹೊಂದಿದ್ದಾರೆ. ಈ ರೀಸನ್ನಿಂದ HDFC ಸೆಕ್ಯೂರಿಟೀಸ್ ಇನ್ನೂ 29% ಅಪ್ಸೈಡ್ ಇರುತ್ತೆ ಅಂತ 748 ಟಾರ್ಗೆಟ್ ಪ್ರೈಸನ್ನು ಕೊಟ್ಟಿದ್ದಾರೆ. ಅಥರ್ ಎನರ್ಜಿ ಈಗ 580 ಅರೌಂಡಲ್ಲಿ ಟ್ರೇಡ್ ಆಗ್ತಿದೆ. ಹಾಗೆ ಒಳ್ಳೆಯ ಒಂದು ಸೇಲ್ಸ್ನ ಎಕ್ಸ್ಪೆಕ್ಟೇಷನ್ಸ್ ಮುಂದಿನ ದಿನಗಳಲ್ಲಿ ಕೂಡ ಇರುತ್ತೆ ಅನ್ನೋದು HDFC ಸೆಕ್ಯೂರಿಟೀಸ್ನ ವ್ಯೂ ಆಗಿರುತ್ತೆ. ಸೊ ಜಸ್ಟ್ ಬ್ರೋಕರೇಜ್ ವ್ಯೂ ಬೇಸಿಸ್ ಮೇಲೆ ಯಾವುದೇ ಒಂದು ಸ್ಟಾಕನ್ನು ಬೈ ಮಾಡ್ಕೋಬೇಡಿ. ಕಂಪನಿಯ ಫಂಡಮೆಂಟಲ್ಸ್ ಹಾಗೆ ಅವರ ಸೇಲ್ಸ್ ರೆವೆನ್ಯೂ ರಿಪೋರ್ಟ್ಸನ್ನು ಸ್ಟಡಿ ಮಾಡಿ ಡಿಸಿಷನನ್ನು ತಗೋಬೇಕಾಗುತ್ತೆ. ಕೇನ್ಸ್ ಟೆಕ್ನಾಲಜಿ CEO ತಮ್ಮ ಪೊಸಿಷನ್ಗೆ ರೆಸಿಗ್ನೇಷನನ್ನು ಕೊಟ್ಟಿದ್ದಾರೆ. ಬೇರೆ ಹೊಸ ಒಂದು ಆಪರ್ಚುನಿಟಿ ಸಿಕ್ಕಿದೆ ಅನ್ನುವಂಥ ರೀಸನ್ನಿಂದ ತಮ್ಮ ಪೊಸಿಷನ್ಗೆ ಅವರು ರೆಸಿಗ್ನೇಷನ್ ಕೊಟ್ಟಿದ್ದಾರೆ. ಸೊ ಕಂಪನಿ CEO ಪೊಸಿಷನ್ಗೆ ರೀಪ್ಲೇಸ್ಮೆಂಟನ್ನು ಹುಡುಕ್ತಾ ಇದ್ದೀವಿ, ಆದಷ್ಟು ಬೇಗ ಹೆಸರನ್ನು ತಿಳಿಸ್ತೀವಿ ಅಂತ ಹೇಳಿದ್ದಾರೆ. ಆದ್ದರಿಂದ ಸ್ಟಾಕ್ನಲ್ಲಿ ಸಡನ್ ಒಂದು ಕರೆಕ್ಷನ್ ಬಂದರೂ ಕೂಡ ಆಮೇಲೆ ರಿಕವರಿ ನೋಡೋದಕ್ಕೆ ಸಿಕ್ಕಿದೆ. ಸೊ ಟಾಪ್ ಮ್ಯಾನೇಜ್ಮೆಂಟಲ್ಲಿರೋರು ಹೊಸ ಒಂದು ಆಪರ್ಚುನಿಟಿಯನ್ನು ಹುಡುಕೊಂಡು ರೆಸಿಗ್ನೇಷನನ್ನು ಪ್ರೊವೈಡ್ ಮಾಡಿದ್ರೆ ಅಷ್ಟಾಗಿ ಡಿಫ್ರೆನ್ಸ್ ಆಗೋದಿಲ್ಲ. ಬಟ್ ಅವರು ಬೋರ್ಡ್ನ ಬಗ್ಗೆ ಅಥವಾ ಕಂಪನಿಯ ಬಗ್ಗೆ ಏನಾದರೂ ಅಲಿಗೇಷನ್ಸನ್ನು ಮಾಡಿ ರೆಸಿಗ್ನೇಷನ್ನ ಕೊಟ್ಟರೆ ಆಗ ಸ್ಟಾಕ್ನಲ್ಲಿ ಹೆಚ್ಚಾಗಿ ವೀಕ್ನೆಸ್ ನೋಡೋದಕ್ಕೆ ಸಿಗುತ್ತೆ. ಟೆಕ್ಸ್ಮ್ಯಾಕೋ ರೈಲ್ಗೆ ಅಲ್ಟ್ರಾಟೆಕ್ ಸಿಮೆಂಟ್ನ ಕಡೆಯಿಂದ 87 ಕೋಟಿಯ ಆರ್ಡರ್ ಸಿಕ್ಕಿದೆ. ಈ ಒಂದು ನ್ಯೂಸ್ನಿಂದ ಸ್ಟಾಕ್ ಬೆಳಿಗ್ಗೆ 3% ಗೇನ್ ಆಗಿತ್ತು. ಬಟ್ ಸ್ವಲ್ಪ ಸೆಲ್ಲಿಂಗ್ ಪ್ರೆಷರ್ ಇಲ್ಲೂ ಕೂಡ ನೋಡೋದಕ್ಕೆ ಸಿಕ್ತು. ಬಟ್ ಸಾಕಷ್ಟು ಆರ್ಡರ್ಸ್ಗಳನ್ನು ಟೆಕ್ಸ್ಮ್ಯಾಕೋ ರೈಲ್ ಕೂಡ ರೀಸೆಂಟ್ ಟೈಮ್ನಲ್ಲಿ ಪಡ್ಕೊಂಡಿದ್ದಾರೆ. ರಾಮ್ಕಿ ಇನ್ಫ್ರಾ ಅನ್ನುವಂಥ ಕಂಪನಿ ಇವತ್ತು 3% ಅರೌಂಡಲ್ಲಿ ಗೇನ್ ಆಗಿದೆ. ಇದಕ್ಕೆ ರೀಸನ್ ಕಂಪನಿಯ ಮಾರ್ಕೆಟ್ ಕ್ಯಾಪ್ ಏನಿದೆ ಅದಕ್ಕೆ ಅರ್ಧದಷ್ಟು ಆರ್ಡರ್ನ ಕಂಪನಿ ಪಡ್ಕೊಂಡಿದ್ದಾರೆ. ಅಂದರೆ ಈ ಕಂಪನಿಯ ಮಾರ್ಕೆಟ್ ಕ್ಯಾಪ್ 4,000 ಕೋಟಿ ಅರೌಂಡಲ್ಲಿ ನೋಡೋದಕ್ಕೆ ಸಿಗುತ್ತೆ. 2,000 ಕೋಟಿಯ ಆರ್ಡರ್ ಕಂಪನಿಗೆ ಹೈದರಾಬಾದ್ ವಾಟರ್ ಸಪ್ಲೈ ಆ್ಯಂಡ್ ಸೀವೇಜ್ ಬೋರ್ಡ್ನ ಕಡೆಯಿಂದ ಸಿಕ್ಕಿದೆ. ಸೊ ಈ ಒಂದು ನ್ಯೂಸ್ನಿಂದ ಸ್ಟಾಕ್ ಇವತ್ತು ಪಾಸಿಟಿವ್ ಆಗಿ ಟ್ರೇಡ್ ಆಗಿದೆ. ಸೊ ಸಣ್ಣ ಕಂಪನಿಗಳಿಗೆ ಈ ರೀತಿಯ ದೊಡ್ಡ ಕಾಂಟ್ರಾಕ್ಟ್ ಸಿಗೋದು ಖಂಡಿತವಾಗ್ಲೂ ಪಾಸಿಟಿವ್ ಆಗುತ್ತೆ. ಸೊ BHELಗೆ ತೆಲಂಗಾಣ ಅಥಾರಿಟೀಸ್ನ ಕಡೆಯಿಂದ 586 ಕೋಟಿಯ GST ಶೋಕಾಸ್ ನೋಟಿಸ್ ಬಂದಿದೆ. ಇದರ ಬಗ್ಗೆ BHELನ ಮ್ಯಾನೇಜ್ಮೆಂಟ್ ರಿಯಾಕ್ಷನನ್ನು ಕೂಡ ಕೊಟ್ಟಿದ್ದಾರೆ. ಎಲ್ಲೋ ಒಂದು ಕಡೆ ಮಿಸ್ಟೇಕ್ಸ್ ಆಗಿದೆ, ನಾವು ಅದನ್ನು ಲೀಗಲಿ ಸರಿಪಡಿಸ್ಕೋತೀವಿ ಅಂತ ಹೇಳಿದ್ದಾರೆ. ಈ ಒಂದು ನ್ಯೂಸ್ನಿಂದ ಸ್ಟಾಕ್ನಲ್ಲಿ ಹೆಚ್ಚಿನ ಒಂದು ಕರೆಕ್ಷನ್ ನೋಡೋದಕ್ಕೆ ಸಿಗಲಿಲ್ಲ. 1.5% ಪಾಸಿಟಿವ್ ಸೈಡ್ನಲ್ಲೇ BHEL ಕ್ಲೋಸಿಂಗನ್ನು ಕೊಟ್ಟಿದೆ. ಸೊ ಕಂಪನಿ ತಮ್ಮ ಫಿನಾನ್ಷಿಯಲ್ಸನ್ನು ತಮ್ಮ ಒಂದು ಆಡಿಟ್ಸನ್ನು ಕರೆಕ್ಟಾಗಿ ಮಾಡ್ಕೊಂಡಿದ್ರೆ ಯಾವುದೇ ರೀತಿಯ ಪ್ರಾಬ್ಲಮ್ಸ್ ಆಗೋದಿಲ್ಲ. ಅದಕ್ಕೆ ಬೇಕಾದಂಥ ಪ್ರೂಫ್ಸನ್ನು ಅವರು ಅಥಾರಿಟೀಸ್ಗೆ ಕೊಟ್ಟರೆ ಈ ಶೋಕಾಸ್ ನೋಟಿಸ್ಗಳು ರಿಜೆಕ್ಟ್ ಆಗುವಂಥ ಚಾನ್ಸಸ್ ಇದ್ದೇ ಇರುತ್ತೆ. JSW ಎನರ್ಜಿ ಹಿಮಾಚಲ್ ಪ್ರದೇಶನಲ್ಲಿ ಹೈಡ್ರೋ ಪವರ್ ಪ್ರಾಜೆಕ್ಟ್ ಮಾಡ್ತಿದ್ದಂಥ ಒಂದು ಕಂಪನಿಯನ್ನು 100% ಅಕ್ವೈರ್ ಮಾಡ್ಕೊಂಡಿದ್ದಾರೆ. ಆ ನ್ಯೂಸ್ನಿಂದ ಸ್ಟಾಕ್ ಇವತ್ತು 1.5% ಗೇನ್ ಆಯಿತು. ಮೊಬಿಕ್ವಿಕ್ನಲ್ಲಿ ಒಂದು ನೆಗೆಟಿವ್ ನ್ಯೂಸ್ ಇವತ್ತು ನೋಡೋದಕ್ಕೆ ಸಿಕ್ಕಿದೆ. ಸೊ ಮೊಬಿಕ್ವಿಕ್ ಆ್ಯಪ್ನಲ್ಲಿ ಕೆಲವೊಂದಿಷ್ಟು ಟೆಕ್ನಿಕಲ್ ಪ್ರಾಬ್ಲಮ್ಸ್ನಿಂದ ಫೇಲ್ ಆದಂಥ ಪೇಮೆಂಟ್ಸ್ಗಳು ಕೂಡ ಸಕ್ಸಸ್ಫುಲ್ ಅಂತ ಮಾರ್ಕ್ ಆಗಿ ಅಮೌಂಟ್ ಕೂಡ ಕಟ್ ಆಗಿದೆ. ಈ ರೀತಿಯ ಸಿನಾರಿಯೋ ಹರಿಯಾಣನಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಈ ನ್ಯೂಸ್ನಿಂದ ಸ್ಟಾಕ್ ಪ್ರೈಸ್ನಲ್ಲಿ ಇವತ್ತು 2.5% ಅರೌಂಡಲ್ಲಿ ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದೆ. IPOಗಳ ವಿಚಾರಕ್ಕೆ ಬಂದಾಗ ಯೂರೋ ಪ್ರತೀಕ್ನ ಗ್ರೇ ಮಾರ್ಕೆಟ್ ಪ್ರೀಮಿಯಂ ₹1 ಅಷ್ಟು ನೋಡೋದಕ್ಕೆ ಸಿಗ್ತದೆ. ಈ ಒಂದು IPOನಲ್ಲಿ ಹೆಚ್ಚಿನ ಒಂದು ಲಿಸ್ಟಿಂಗ್ ಗೇನ್ ಎಕ್ಸ್ಪೆಕ್ಟೇಷನ್ ಇರೋದಿಲ್ಲ. ನಾಳೆ ಬೆಳಿಗ್ಗೆ ಅಷ್ಟರಲ್ಲಿ ನೀವು ಅಲಾಟ್ಮೆಂಟ್ ಸ್ಟೇಟಸನ್ನು ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದಾಗುತ್ತೆ. VMS TMT ಲಿಮಿಟೆಡ್ನಲ್ಲಿ ಪ್ರೀಮಿಯಂ ಸಾಕಷ್ಟು ಫಾಲ್ ಆಗಿದೆ. ಆಲ್ಮೋಸ್ಟ್ ಅರ್ಧದಷ್ಟು ಪ್ರೀಮಿಯಂ ಫಾಲ್ ಆಗಿದೆ.
ಸೊ ನಿನ್ನೆ ದಿನ 22% ಲಿಸ್ಟಿಂಗ್ ಗೇನ್ನ ಎಕ್ಸ್ಪೆಕ್ಟೇಷನ್ಸ್ ಇತ್ತು, ಅದು ಇವತ್ತು 11%ಗೆ ಫಾಲ್ ಆಗಿದೆ. ಬಟ್ ಎಲ್ಲ ಕ್ಯಾಟಗರಿಗಳಲ್ಲಿ ಒಂದು ಸ್ಟ್ರಾಂಗ್ ಸಬ್ಸ್ಕ್ರಿಪ್ಷನ್ ನೋಡೋದಕ್ಕೆ ಸಿಕ್ಕಿದೆ. ಮೇ ಬಿ ಮಾರ್ಕೆಟ್ ವೀಕ್ನೆಸ್ನ ರೀಸನ್ನಿಂದ ಸ್ವಲ್ಪ ಪ್ರೀಮಿಯಮ್ಸ್ ಫಾಲ್ ಆಗ್ತಿದೆ. ಐ ವ್ಯಾಲ್ಯೂನಲ್ಲಿ 2ನೇ ದಿನದ ಸಬ್ಸ್ಕ್ರಿಪ್ಷನ್ ಎಂಡ್ ಆಯಿತು. ಇನ್ನೂ ಕೂಡ IPO ಕಂಪ್ಲೀಟ್ ಆಗಿ ಸಬ್ಸ್ಕ್ರೈಬ್ ಆಗಿಲ್ಲ. ಸೋಮವಾರ ಕೊನೆ ದಿನ ಆಗಿರುತ್ತೆ. ಇಲ್ಲಿ ಕೇವಲ 3% ಲಿಸ್ಟಿಂಗ್ ಗೇನ್ನ ಎಕ್ಸ್ಪೆಕ್ಟೇಷನ್ ಇದೆ. ಇಷ್ಟೇ ಪ್ರೀಮಿಯಂ ಕೊನೆ ದಿನ ನೋಡೋದಕ್ಕೆ ಸಿಕ್ಕಿದ್ರೆ ಈ ಒಂದು IPOನ ಅವಾಯ್ಡ್ ಮಾಡೋದು ಬೆಟರ್ ಆಗುತ್ತೆ. ಇವತ್ತು 2 IPOಗಳು ಸಬ್ಸ್ಕ್ರಿಪ್ಷನ್ಗೆ ಓಪನ್ ಆಯಿತು. GK ಎನರ್ಜಿ ಹಾಗೆಯೇ ಸಾತ್ವಿಕ್ ಗ್ರೀನ್ ಎನರ್ಜಿ. GK ಎನರ್ಜಿ ರಿಟೇಲ್ ಕ್ಯಾಟಗರಿಯಲ್ಲಿ ಆಲ್ರೆಡಿ 3 ಟೈಮ್ ಸಬ್ಸ್ಕ್ರೈಬ್ ಆಗಿದೆ. ಹಾಗೆ ಪ್ರೀಮಿಯಂ ಸ್ವಲ್ಪ ಫಾಲ್ ಆಗಿದೆ. 45 ರೂಪಾಯಿ ಇದ್ದಂಥ ಪ್ರೀಮಿಯಂ 25 ರೂಪಾಯಿಗೆ ಫಾಲ್ ಆಗ್ತದೆ. 30%ನ ಅರೌಂಡಲ್ಲಿ ಲಿಸ್ಟಿಂಗ್ ಗೇನ್ನ ಎಸ್ಟಿಮೇಷನ್ಸ್ ಇತ್ತು, ಅದು ಈಗ 16%ಗೆ ಫಾಲ್ ಆಗಿದೆ. ಸೊ ಆಲ್ಮೋಸ್ಟ್ ಎಲ್ಲ IPOಗಳಲ್ಲಿ ಪ್ರೀಮಿಯಂ ಫಾಲ್ ಆಗ್ತಿರೋದು ಕಾಣಿಸ್ತಿದೆ. ಇಲ್ಲೂ ಕೂಡ ಕೊನೆ ದಿನದವರೆಗೂ ವೆಯ್ಟ್ ಮಾಡಿ ಆಮೇಲೆ ಅಪ್ಲಿಕೇಶನನ್ನು ಹಾಕ್ಬೋದು. ಸಾತ್ವಿಕ್ ಗ್ರೀನ್ ಎನರ್ಜಿಯಲ್ಲಿ ಕೂಡ ಒಳ್ಳೆ ಒಂದು ಸಬ್ಸ್ಕ್ರಿಪ್ಷನ್ನೇ ಬಂದಿದೆ. ರಿಟೇಲ್ ಕ್ಯಾಟಗರಿ 1 ಟೈಮ್ನ ಅರೌಂಡಲ್ಲಿ ಸಬ್ಸ್ಕ್ರೈಬ್ ಆಯಿತು. HNI ಕ್ಯಾಟಗರಿ ಕೂಡ 0.7 ಟೈಮ್ ಸಬ್ಸ್ಕ್ರೈಬ್ ಆಗಿದೆ. ಇಲ್ಲೂ ಕೂಡ ಅಷ್ಟೇ ಪ್ರೀಮಿಯಂ ಅರ್ಧದಷ್ಟು ಫಾಲ್ ಆಗಿದೆ. ನಿನ್ನೆ 15% ಪ್ರೀಮಿಯಂ ಇತ್ತು, ಅದು ಈಗ 8%ಗೆ ಫಾಲ್ ಆಗ್ತದೆ. ಇಲ್ಲೂ ಕೂಡ ಕೊನೆ ದಿನದವರೆಗೂ ವೆಯ್ಟ್ ಮಾಡಿ ಆಮೇಲೆ ಡಿಸಿಷನನ್ನು ತಗೋಬೋದಾಗತ್ತೆ. ನಾನಿವತ್ತು ನಿಮಗೆ ಮಾರ್ಕೆಟ್ನ ಬಗ್ಗೆ ಕೊಟ್ಟಂಥ ಇನ್ಫಾರ್ಮೇಷನ್ ಇಷ್ಟ ಆದರೆ ವೀಡಿಯೋನ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ಗಳಿಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.